ನಮಸ್ಕಾರ ರೀ ಕಡಕ್ ಮಂದಿಗ. ನಮ್ಮ ಭಾರತದಾಗ ಸಾವಿರಾರು ದೇವಸ್ಥಾನಗಳದಾವ ನೋಡ್ರಿ. ಆದ್ರೆ ಒಂದೇ ಒಂದು ಗುಡಿ ಮಾತ್ರ ಇವತ್ತಿಗೂ ಪ್ರಪಂಚದ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನ, ಇತಿಹಾಸಕಾರರನ್ನ, ಭಕ್ತರನ್ನ ಒಂದೇ ಸಲ ಮತಿ ಕೆಡಿಸಿ ಯೋಚನೆಗೆ ಹಾಕ್ತೈತಿ. ಯಾಕಂದ್ರ ಅಲ್ಲಿ ವರ್ಷಕ್ಕೊಮ್ಮೆ ಸ್ವತಃ ಆ ದೇವಿ ಋತುಮತಿ ಆಗ್ತಾಳ, ರಕ್ತಸ್ರಾವ ಆಗ್ತೈತಿ ಅಂತ ಲಕ್ಷಾಂತರ ಜನ ಕಣ್ಣಾರೆ ನೋಡಿ ನಂಬ್ತಾರ. ಹೌದ್ರಿ, ಇದ್ಯಾವ್ದೋ ಕಟ್ಟುಕತೆ ಅಲ್ಲ, ಹಾರರ್ ಸಿನಿಮಾ ಸ್ಟೋರಿ ಮೊದಲೇ ಅಲ್ಲ. ಇದು ಅಸ್ಸಾಂ ರಾಜ್ಯದ ನೀಲಾಚಲ ಬೆಟ್ಟದ ಮೇಲಿರೋ ಕಾಮಾಖ್ಯ ದೇವಸ್ಥಾನ. ಇಡೀ ಇಂಡಿಯಾದಾಗ ಅತ್ಯಂತ ಭಯಾನಕ ಮತ್ತು ಮಿಸ್ಟರಿಯಸ್ ಪ್ಲೇಸ್ ಅಂತ ಕರೆಯೋ ಜಾಗ ಇದು. ಪ್ರತಿ ವರ್ಷ ಅಂಬುಬಾಚಿ ಜಾತ್ರೆ ಟೈಮ್ ಬಂದಾಗ ಈ ದೇವಸ್ಥಾನ 3 ದಿನ ಫುಲ್ ಬಂದಿರ್ತೈತಿ. ಗುಡಿಯಾಗ ಯಾವ ಪೂಜೆ ಇಲ್ಲ, ದರ್ಶನ ಇಲ್ಲ, ಕನಿಷ್ಠ ಗಂಟೆ ಸೌಂಡ್ ಕೂಡ ಕೇಳ್ಸಂಗಿಲ್ಲ. ಮತ್ ಆ 3 ದಿನ ಗುಹೆ ಒಳಗಿಂದ ಬರೋ ನೀರು ಕಡು ಕೆಂಪು ಬಣ್ಣಕ್ಕೆ ತಿರುಗ್ತೈತಿ ಅಂತ ಇಡೀ ಜಗತ್ತೇ ಮಾತಾಡ್ತೈತಿ. ಆದ್ರೆ ಅಸಲಿ ಪ್ರಶ್ನೆ ಏನ್ ಗೊತ್ತಾ? ಇದು ನಿಜವಾಗಿಯೂ ದೇವಿಯ ದಿವ್ಯ ಶಕ್ತಿನ ಅಥವಾ ಪ್ರಕೃತಿ ಒಳಗೆ ನಡೀತಿರೋ ಒಂದು ಹಿಡನ್ ಸೈನ್ಸ್ ರಿಯಾಕ್ಷನ್? ನಿಮ್ಗಿದು ಸುಳ್ಳು ಅನ್ಸಾಂತೈತೇನೋ? ಅಸಲಿ ಇನ್ವೆಸ್ಟಿಗೇಷನ್ ಈಗ ಶುರು ಆಗ್ತೈತಿ ನೋಡ್ರಿ. ಕಾಮಾಖ್ಯ ದೇವಸ್ಥಾನ ಅನ್ನೋದು ಸಾಮಾನ್ಯ ಜಾಗ ಅಲ್ವೇ ಅಲ್ಲ. ನಮ್ಮ ಪವಿತ್ರ ಪುರಾಣಗಳ ಪ್ರಕಾರ ಸತಿ ದೇವಿಯ ದೇಹದ ಯೋನಿ ಭಾಗ ಬಿದ್ದಿದ್ದು ಕರಾರುವಕ್ಕಾಗಿ ಇದೇ ಜಾಗದಾಗ ಅಂತ ಹೇಳ್ತಾರ. ಅದಕ್ಕಾಗಿಯೇ ಇದು ಇಡೀ ಭಾರತದ 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಪವರ್ಫುಲ್ ಶಕ್ತಿಪೀಠ ಅಂತ ನಂಬಿಕೆ ಐತಿ. ಇಲ್ಲೊಂದು ಶಾಕಿಂಗ್ ಫ್ಯಾಕ್ಟ್ ಐತಿ ಕೇಳ್ರಿ. ಬೇರೆಲ್ಲ ದೇವಸ್ಥಾನಗಳ ತರ ಇಲ್ಲಿ ದೇವಿಗೆ ಮೂರ್ತಿ ಗೀರ್ತಿ ಏನೂ ಇಲ್ಲ. ಬದಲಿಗೆ ಗುಹೆ ಒಳಗಿರೋ ಒಂದು ನ್ಯಾಚುರಲ್ ಕಲ್ ಆಕೃತಿ ಮಾತ್ರ ಐತಿ. ಅದ್ರ ಕೆಳಗಿಂದ ಯಾವಾಗ್ಲೂ ನಿರಂತರವಾಗಿ ನೀರ್ ಹರಿತಾ ಇರ್ತೈತಿ. ಅದೇ ಆ ದೇವಿಯ ರೂಪ ಅಂತ ಇವತ್ತಿಗೂ ಭಕ್ತರು ಕೋಟಿ ಕೋಟಿ ನಂಬಿಕೆಯಿಂದ ಪೂಜೆ ಮಾಡ್ತಾರ. ಆದ್ರೆ ಇಲ್ಲಿಂದ ಮಿಸ್ಟ್ರಿ ಇನ್ನೂ ಡೀಪ್ ಆಗುತ್ತೆ. ನಮ್ಮ ಹಳೆ ಗ್ರಂಥಗಳ ಪ್ರಕಾರ ಕಾಮಾಖ್ಯ ದೇವಸ್ಥಾನ 100 ವರ್ಷಗಳಿಂದ ತಂತ್ರ ಸಾಧನೆಗೆ ಫೇಮಸ್ ಆಗಿರೋ ಜಾಗ. ಕೆಲವರು ಘೋರ ತಾಂತ್ರಿಕರು ಇದನ್ನ ತಂತ್ರದ ಹೃದಯ ಅಂತಾನೆ ಕರಿತಿದ್ರು. ಕಡು ಕತ್ತಲ್ ರಾತ್ರಿ ಹೊತ್ತಿನಾಗ ಇಲ್ಲಿ ನಡೀತಿದ್ದ ಕೆಲವು ರಹಸ್ಯಗಳ ಬಗ್ಗೆ ಇವತ್ತಿಗೂ ಯಾವುದೇ ಫುಲ್ ರೆಕಾರ್ಡ್ ಸಿಕ್ಕಿಲ್ಲ. ಕೆಲವು ಹಿಸ್ಟರಿಯನ್ಸ್ ಹೇಳೋದು ಗುಪ್ತ ಮತ್ತೆ ಪಾಲ ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನಗಳು ಒಂದು ಸೀಕ್ರೆಟ್ ಸ್ಪಿರಿಚುವಲ್ ಸೆಂಟರ್ ತರ ಇತ್ತಂತೆ. ಆದ್ರೆ ಇಲ್ಲಿ ನಡೀತಿದ್ದ ಆ ಘೋರ ಸಾಧನೆ ಯಾವುದು? ಯಾಕೆ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು? ಯಾಕೆ ಇವತ್ತಿಗೂ ಕೆಲವು ರಿಚುವಲ್ಸ್ ಹೊರಗಿನ ಜನಕ್ಕೆ ಗೊತ್ತಾಗ್ದಂಗಿಟ್ಟಾರ? ಈ ಬೆಂಕಿ ತರ ಇರೋ ಪ್ರಶ್ನೆಗಳಿಗೆ ಇವತ್ತಿಗೂ ಯಾರ ಹತ್ರನೂ ಕ್ಲಿಯರ್ ಆನ್ಸರ್ ಇಲ್ಲ ನೋಡ್ರಿ. ಈಗ ಅಸಲಿ ಆಟ ಇರೋ ಅಂಬುಬಾಚಿ ಜಾತ್ರೆ ಕಡೆ ಬರೋಣ. ಪ್ರತಿ ವರ್ಷ ಜೂನ್ ಮತ್ತು ಜುಲೈ ಟೈಮಲ್ಲಿ ಕರೆಕ್ಟ್ ಆಗಿ ಮಳೆಗಾಲ ಸ್ಟಾರ್ಟ್ ಆಗೋ ಹೊತ್ತಿಗೆ ಈ ಜಾತ್ರೆ ನಡೀತೈತಿ. ಆ 3 ದಿನ ದೇವಸ್ಥಾನದ ಮೇನ್ ಗರ್ಭಗುಡಿಯನ್ನ ಸೀಲ್ ಮಾಡ್ತಾರೆ. ಅಲ್ಲಿನ ಮುಖ್ಯ ಪೂಜಾರಿಗಳು ಕೂಡ ಕೆಲವು ಸೀಕ್ರೆಟ್ ಪೂಜೆಗಳನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ತಾರ. ಮತ್ತೆ ಭಕ್ತರಿಗೊಂದು ಶಾಕಿಂಗ್ ಕಾರಣ ಕೊಡ್ತಾರ. ಈ ಟೈಮಲ್ಲಿ ದೇವಿ ಋತುಮತಿ ಆಗಿರ್ತಾಳ, ಅದಕ್ಕಾಗಿಯೇ ಆ ತಾಯಿಗೆ ರೆಸ್ಟ್ ಕೊಡ್ತಾರೆ ಅನ್ನೋದು ಭಕ್ತರ ಅಚಲ ನಂಬಿಕೆ. ಆದ್ರ ಮಾಡರ್ನ್ ಸೈಂಟಿಸ್ಟ್ಗಳು ಇಲ್ಲೇ ದೊಡ್ಡ ಡೌಟ್ ಎತ್ತಾರ. ಅವ್ರು ಹೇಳೋ ಸೈನ್ಸ್ ಏನ್ ಗೊತ್ತಾ? ಅಸ್ಸಾಂ ಏರಿಯಾದಾಗ ಮಳೆಗಾಲದ ಟೈಮಲ್ಲಿ ಅಂಡರ್ಗ್ರೌಂಡ್ ವಾಟರ್ ಫ್ಲೋ ತುಂಬಾ ಜಾಸ್ತಿ ಆಗ್ತೈತಂತ. ಅಲ್ಲಿ ಇರೋ ಮಣ್ಣು ಮತ್ತೆ ಕಲ್ಲುಗಳಲ್ಲಿ ಐರನ್ ಆಕ್ಸೈಡ್ ಅಂಶ ಯದ್ವಾ ಜಾಸ್ತಿ ಇರ್ಬೋದು ಅಂತಾರ. ಆದ್ರೆ ಯಾಕೆ ಈ ಪವಾಡ ಎಕ್ಸಾಕ್ಟ್ ಆಗಿ ಆ ಜಾತ್ರೆ ಟೈಮಲ್ಲಿ ನಡೀತೈತಿ? ಬೇರೆ ತಿಂಗಳಲ್ಲಿ ಯಾಕೆ ಇದೇ ತರ ಕೆಂಪು ನೀರು ಬರಂಗಿಲ್ಲ? ನಿಮ್ಗಿದು ಕೇವಲ ಒಂದು ಕೋ ಇನ್ಸಿಡೆನ್ಸ್ ಅನ್ನಿಸ್ತೈತೇನೋ? ಇನ್ನೊಂದು ಮೈ ಜುಮ್ ಅನ್ಸೋ ವಿಷಯ ಕೇಳ್ರಿ. ಅಂಬುಬಾಚಿ ಸಮಯದಲ್ಲಿ ದೇವಸ್ಥಾನದಿಂದ ರಕ್ತ ಬಸಿದ ಬಟ್ಟೆ ಅಂತ ಕರೆಯೋ ಒಂದು ಪವಿತ್ರ ಕೆಂಪು ಅರಿವೆಯನ್ನ ಭಕ್ತರಿಗೆ ಪ್ರಸಾದ ಅಂತ ಕೊಡ್ತಾರ. ಅದನ್ನ ಒಂದು ಡಿವೈನ್ ಪ್ರೊಟೆಕ್ಟ್ ಅಂತ ಅನೇಕ ಜನ ತಮ್ಮ ಮನೆಗೆ ತಗೊಂಡು ಹೋಗ್ತಾರ. ಇನ್ನೊಂದು ಸ್ಟ್ರೇಂಜ್ ವಿಷಯ ಕೇಳಿ. ಕೆಲವರು ದೇವಸ್ಥಾನದ ಒಳಗಡೆ ಹೋದಾಗ ಒಂದು ವಿಚಿತ್ರ ವೈಬ್ರೇಷನ್ ಫೀಲ್ ಆಗ್ತೈತಿ ಅಂತ ಇವತ್ತಿಗೂ ಹೇಳ್ತಾರ. ಕೆಲವರು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಆಗಿ ಮೈ ಮರೆತು ಟ್ರಾನ್ಸ್ ಸ್ಟೇಜ್ಗೆ ಹೋಗಿದ್ರು ಅಂತ ಲೈವ್ ಕ್ರೈಮ್ಸ್ ಇವೆ. ಸೈನ್ಸ್ ಇಂದ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕೆಲವು ದಿವ್ಯ ಶಕ್ತಿಗಳನ್ನ ಕೇವಲ ಫೀಲ್ ಮಾಡಬೇಕು, ಪ್ರೂವ್ ಮಾಡೋಕ್ ಆಗೋದಿಲ್ಲ. ಅಸಲಿ ಸತ್ಯ ಏನ್ ಗೊತ್ತಾ? ಬಹುಶಃ ನಮ್ಮ
ಏನ್ಶಿಯಂಟ್ ಇಂಡಿಯಾಗೆ ನೇಚರ್ ಮತ್ತು ಸ್ಪಿರಿಚುವಾಲಿಟಿ ನಡುವೆ ಕನೆಕ್ಷನ್ ತುಂಬಾ ಡೀಪ್ ಆಗಿ ಗೊತ್ತಿರ್ಬೋದು, ಅಥವಾ ಇವತ್ತು ನಾವು ಮಿರಾಕಲ್ ಅಂತ ಕರಿತಿರೋ ಕೆಲವು ಮೈಂಡ್ ಬ್ಲೋಯಿಂಗ್ ವಿಷಯಗಳಿಗೆ ಸೈನ್ಸ್ ಇನ್ನೂ ಕೂಡ ಆನ್ಸರ್ ಹುಡುಕ್ತಾ ಇರ್ಬೋದು. ಆದ್ರೆ ಒಂದು ವಿಷಯ ಮಾತ್ರ ಪಕ್ಕಾ ಐತಿ, ಕಾಮಾಖ್ಯ ದೇವಸ್ಥಾನ ಇವತ್ತಿಗೂ ಇಡೀ ಇಂಡಿಯಾದ ಬಿಗ್ಗೆಸ್ಟ್ ಅನ್ಸಾಲ್ವ್ಡ್ ಮಿಸ್ಟ್ರಿಗಳಲ್ಲಿ ನಂಬರ್ 1 ಜಾಗ. ಆ ಕೆಂಪು ನೀರು ಆ ದೇವಿಯ ಪವಿತ್ರ ಸಂಕೇತನ, ಪ್ರಕೃತಿಯ ಒಂದು ಸೈಂಟಿಫಿಕ್ ರಿಯಾಕ್ಷನ್, ಅಥವಾ ನಮ್ ಪೂರ್ವಜರ ಏನ್ಶಿಯಂಟ್ ಹಿಡನ್ ನಾಲೆಡ್ಜ್? ನಿಮ್ ಪ್ರಕಾರ ಕಾಮಾಖ್ಯದ ಅಸಲಿ ರಹಸ್ಯ ಏನು? ಇದು ಮಿರಾಕಲ, ಸೈನ್ಸ, ಅಥವಾ ಇತಿಹಾಸಗಳ ಪುಟದಲ್ಲಿ ಮರೆತು ಹೋದ ಕಹಿನ? ಕಮೆಂಟ್ನಾಗ ನಿಮ್ಮ ಅಸಲಿ ಥಿಯರಿ ಏನಂತ ಈಗಲೇ ಹೇಳ್ರಿ, ನೋಡೋಣ. ಮುಂದಿನ ವಿಡಿಯೋ ಯಾವುದ್ರ ಮೇಲೆ ಬೇಕೋ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಬೇಗ ಬರ್ತೀನಿ. ಜೈ ಭೋಲೆನಾಥ್.